ನಮ್ಮ ರೈಲ್ವೆ ಸಚಿವಾಲಯದಲ್ಲಿ 6557 ಟೆಕ್ನಿಷಿಯನ್ ಗ್ರೇಡ್ 1 ಹಾಗೆಯೇ ಗ್ರೇಡ್ 3 ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದು ಗೊತ್ತೇ ಇದೆ. ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಈ ವಿಡಿಯೋದಲ್ಲಿ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೆಲವರಿಗೆ ಡೌಟ್ಸು, ನನ್ನ ಎಜುಕೇಷನ್ನು ಅರ್ಹತೆ ಇದೆಯೋ ಇಲ್ವೋ ಅಂತೇಳಿ. ಅದಕ್ಕೆ ಸಂಬಂಧಿಸಿದಂತೆ ಕೆಲವರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಂದು PUC ಆಗಿದೆ, ನಂದು EE ಆಗಿದೆ, ಹಾಗೆಯೇ ಡಿಪ್ಲೊಮಾ ಇನ್ CSC ಆಗಿದೆ, ನಾನು ಅರ್ಜಿ ಸಲ್ಲಿಸ್ಬೋದಾ ಅಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಒಂದು ಕೆಲವು ಡೌಟ್ಸ್ಗಳಿಗೆ ನಾನು ಇಂದಿನ ವಿಡಿಯೋದಲ್ಲಿ ಉತ್ತರನ ಕೊಡ್ತಾ ಇದ್ದೀನಿ. ಅದಲ್ಲದೆ ಇನ್ನೂ ಕೆಲವರು ಬೆಂಗಳೂರಲ್ಲಿ ಅಂದರೆ RRB ಬೆಂಗಳೂರು ಡಿವಿಷನ್ ಇದೆಯಲ್ಲ, ಸೊ ಇಲ್ಲಿ ಈ ಒಂದು ವಲಯದಲ್ಲಿ ಯಾವ ಹುದ್ದೆಗಳಿದ್ದಾವೆ, ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತ ಕೇಳಿದರು. ರೈಲ್ವೆ ಇಲಾಖೆ ಈ ಒಂದು ಗ್ರೇಡ್ 1 ಹಾಗೆ 3 ಹುದ್ದೆಗಳಿಗೆ ಜುಲೈ 29ರವರೆಗೆ ಅರ್ಜಿನ ಸಲ್ಲಿಸ್ಬೋದು. ಸೊ ಈ ಹುದ್ದೆಗಳ ಪೈಕಿ ಯಾವ ಒಂದು ಟೆಕ್ನಿಕಲ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತ ಹೇಳಿರಲಿಲ್ಲ. ಆ ಒಂದು ಮಾಹಿತಿಯನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗೆ ಇನ್ನೂ ಸಹ ನಾನು ಅರ್ಜಿ ಸಲ್ಲಿಸ್ಬೋದು, ನನಗೆ ಅರ್ಹತೆ ಇದೆಯೋ, ನನ್ನ ವಿದ್ಯಾರ್ಹತೆ ಅರ್ಹತೆ ಇದೆಯೋ ಇಲ್ವೋ ಅಂತ ಯಾರಿಗೆಲ್ಲ ಡೌಟ್ಸ್ ಇದೆಯೋ ಅವ್ರಿಗೆ ತುಂಬ ಕ್ಲಿಯರ್ ಕಟ್ಟಾಗಿ ನಾನು ಯಾವ ಗ್ರೇಡ್ನವರು ಯಾವ ಒಂದು ಐಟೈನೆಲ್ಲ ಆ್ಯಕ್ಚುಲಿ ಬೇಸಿಕಲಿ ಒಂದು ಗ್ರೇಡ್ 1 ಹುದ್ದೆಗಳಿಗೆ ಡಿಗ್ರಿ ಹಾಗೆಯೇ ಡಿಗ್ರಿ ಅಂತ ಬಂದಾಗ ಅಲ್ಲಿ ನಿಮಗೆ BScನೂ ಬರುತ್ತೆ, ಹಾಗೆಯೇ ಇಂಜಿನಿಯರಿಂಗು ಬರುತ್ತೆ, ಅಥವಾ ಏನು ಡಿಗ್ರಿಗೆ ಈಕ್ವಲ್ ಇದೆಯೋ ಆ ಎಲ್ಲ ವಿದ್ಯಾರ್ಹತೆಗಳು ಬರುತ್ತೆ ಡಿಗ್ರಿ ಅಂತ ಬಂದಾಗ. ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿದೆಯಲ್ಲ, ಈ ಒಂದು ಹುದ್ದೆಗಳಿಗೆ NCVT SCVT ಈ ಒಂದು ITI ಸರ್ಟಿಫಿಕೇಟ್ನ ಪಡ್ಕೊಂಡವರು ಅರ್ಜಿನ ಸಲ್ಲಿಸ್ಬೋದು. ಆಲ್ಮೋಸ್ಟ್ 24 ಕೆಟಗರಿನಲ್ಲಿ ಒಂದು 24 ಟೆಕ್ನಿಷಿಯನ್ಗಳ ಒಂದು ಹುದ್ದೆಗಳಿದೆ, 24 ವಿವಿಧ ರೀತಿಯ ಟೆಕ್ನಿಷಿಯನ್ ಹುದ್ದೆಗಳಿದ್ದಾವೆ. ಅವು ಎಷ್ಟೆಷ್ಟು ಅಂತ ಹೇಳಿ ನಾನು ಇಲ್ಲಿ ಹೇಳ್ತೀನಿ. ಸೊ ಆದ್ದರಿಂದ ಆಲ್ಮೋಸ್ಟ್ ಎಲ್ಲ ರೀತಿಯ ಒಂದು ITI ಕೋರ್ಸ್ಗಳನ್ನ ಓದಿರೋರಿಗೂ ಸಹ ಇಲ್ಲಿ ಹುದ್ದೆಗಳಿದ್ದಾವೆ. ಆದ್ದರಿಂದ ಯಾರು ಬೇಕಾದರೂ ITI ಪಡೆದವರು ಅರ್ಜಿನ ಸಲ್ಲಿಸ್ಬೋದು. ಅದ್ರ ಜೊತೆಗೆ ಇನ್ ಕೇಸ್ ITI ಆಗಿಲ್ಲ ಅಂತ ಹೇಳಿದ್ರೆ SSLC ಮೆಟ್ರಿಕ್ಯುಲೇಷನ್ ಜೊತೆಗೆ ಆ್ಯಕ್ಟ್ ಅಪ್ರೆಂಟಿಸ್ಶಿಪ್ಪನ್ನು ಏನಿಲ್ಲಿ ಹುದ್ದೆಗಳಿದಾವೋ ಆ ಒಂದು ಟ್ರೇಡ್ನಲ್ಲಿ ಪಡೆದಿದ್ರೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಸೊ ಡೌಟ್ ಕ್ಲಿಯರಾ ಒಂದು ವಿದ್ಯಾರ್ಹತೆ ಬಗ್ಗೆ? ಸೊ ಆದ್ರೂ ಸಹ ನಾನು ಇನ್ನೊಂದ್ಸರಿ ನಿಮಗೆ ಒಂದು ಗ್ಲಾನ್ಸ್ ಆಗಿ ತೋರಿಸ್ತೀನಿ ಸ್ಕ್ರೀನ್ ಮೇಲೂ ಸಹ. ಹಾಗೆಯೇ ಕೆಲವರು ಡೌಟ್ಸ್ ಕೇಳಿದ್ರಲ್ಲ, ಆ ಒಂದು ಪ್ರಶ್ನೆಗಳಿಗೂ ಸಹ ಉತ್ತರ ಕೊಡ್ತೀನಿ. ಬನ್ನಿ ನೋಡೋಣ ಯಾರೇನು ಪ್ರಶ್ನೆ ಕೇಳಿದ್ರು ಅಂತ ಹೇಳಿ. ಸೊ ಮೊದಲಿಗೆ ಒಬ್ಬರು ಸರ್ ಫೀಮೇಲ್ಸು 10+2 ಸೈನ್ಸ್ ಆಗಿದೆ, ಅಪ್ಲೈ ಮಾಡ್ಬೋದಾ ಅಂತ ಕೇಳಿದರು. 10+2 ಸೈನ್ಸ್ಗೆ ಇಲ್ಲಿ ಯಾವುದೇ ಒಂದು ಟೆಕ್ನಿಷಿಯನ್ ಹುದ್ದೆಗಳಿಲ್ಲಮ್ಮ, ಆದ್ದರಿಂದ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಬರೋಲ್ಲ. ಸೊ ನೆಕ್ಸ್ಟ್ ಡಿಪ್ಲೊಮಾ ಇನ್ ಅಪ್ಲಿಕೇಶನ್ ಹಾಕ್ಬೋದಾ ಸರ್ ಪ್ಲೀಸ್ ಹೇಳಿ ಅಂತ ಕೇಳಿದರು. ಎಸ್, ಎಲೆಕ್ಟ್ರಿಷಿಯನ್ ಒಂದು ಟ್ರೇಡ್ನಲ್ಲಿ ಎಲೆಕ್ಟ್ರಿಷಿಯನ್ ಬ್ರ್ಯಾಂಚ್ನಲ್ಲಿ ಡಿಪ್ಲೊಮಾ ಆಗಿದ್ರೆ, ಅಥವಾ ಇಂಜಿನಿಯರಿಂಗ್ ಆಗಿದ್ರೆ, ಅಥವಾ BScನಲ್ಲಿ ನೀವೇನಾದರೂ ಆ ಒಂದು ಸಬ್ಜೆಕ್ಟ್ನ ಓದಿದರೆ ನೀವು ಖಂಡಿತ ಅರ್ಜಿನ ಸಲ್ಲಿಸ್ಬೋದು. ಹಾಗೆಯೇ ITI 2 years ಕೋರ್ಸ್ ಫಿನಿಶ್ಡ್, BHEL ಟ್ರೈನಿಂಗ್, ಪ್ಲೀಸ್ ವಿಚ್ ಗ್ರೇಡ್ ವಿಲ್ ಅಪ್ಲೈ, ಪ್ಲೀಸ್ ಇನ್ಫಾರ್ಮ್ ಮಿ ಸರ್ ಅಂತ ಒಂದು ಕ್ವಶನ್ ಬಂದಿದೆ. ಸರ್ ನೀವು ITI ಕೋರ್ಸ್ನ ಯಾವುದೇ ಕೋರ್ಸ್ ಓದಿರಿ, ಎಲ್ಲ ಕೋರ್ಸ್ಗಳಿಗೆ ಆಲ್ಮೋಸ್ಟ್ ಓದಿರೋರಿಗೂ ಸಹ ಟೆಕ್ನಿಷಿಯನ್ ಗ್ರೇಡ್ ಹುದ್ದೆಗಳು ಇದ್ದಾವೆ, ಆದ್ದರಿಂದ ನೀವು ಅರ್ಜಿ ಸಲ್ಲಿಸ್ಬೋದು. ಟ್ರೈ ಟು ಅಪ್ಲೈ ಸರ್. ಸೊ ಇನ್ನು ಬ್ಯಾಂಗ್ಳೂರು ಡಿವಿಷನಲ್ಲಿ ಇದಾವೆ, ಅದು ಯಾವ್ದು ಅಂತ ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮುಂದಕ್ಕೆ ನೀವು ವಿಡಿಯೋ ಕಂಟಿನ್ಯೂ ಮಾಡಿ ನೋಡ್ತಾ ಇರಿ, ವಿಡಿಯೋ ನೋಡ್ತಾ ಇರೋರು. ಡಿಪ್ಲೊಮಾ CSC ಆಗಿದೆ, ಅಪ್ಲಿಕೇಶನ್ ಹಾಕ್ಬೋದು ಸರ್. ಎಸ್, ಡಿಪ್ಲೊಮಾ CSC ಕಂಪ್ಯೂಟರ್ ಸೈನ್ಸ್ ಓದಿರೋರಿಗೂ ಸಹ ಟೆಕ್ನಿಷಿಯನ್ ಗ್ರೇಡ್ 1 ಹುದ್ದೆ ಇದೆ, 1 ಹುದ್ದೆಗಳಿದ್ದಾವೆ. ಸೊ ಆ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಿ. ಇನ್ನು ಸರ್ ಕಂಪ್ಯೂಟರ್ ಸೈನ್ಸ್ ಪ್ರೊಫೆಸರ್ಗೆ ಸಿಲೆಬಸ್ ಏನು, ಆ್ಯಂಡ್ BE ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸ್ ಗ್ರ್ಯಾಜುಯೇಟ್ ಎಲಿಜಿಬಲ್ ಆಗುತ್ತಾ? ಆ್ಯಕ್ಚುಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದು ನಮ್ಮ ಕರ್ನಾಟಕದ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಪ್ರೊಫೆಸರ್ ಹುದ್ದೆಗಳನ್ನ ಭರ್ತಿ ಮಾಡ್ತಾರೆ, 2000+ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ದೆ. ಅಂದರೆ ಅಪ್ಕಮಿಂಗು ಆ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿ ಅರ್ಜಿ ಕರೀತಾರೆ ಅಂತೇಳಿ, ಆ ಹುದ್ದೆಗಳಿಗೆ ಈ ಪ್ರಶ್ನೆನ ಕೇಳಿರೋದು. ಸರ್ ನೀವು BE ಕಾಲೇಜಲ್ಲಿ ಪ್ರೊಫೆಸರ್ ಆಗಬೇಕು ಅಂತ ಹೇಳಿದ್ರೆ ಜಸ್ಟು BEನೇ ಓದ್ಕೊಂಡಿದ್ರೆ ಆಗಲ್ಲ, BE ಜೊತೆಗೆ MTech ಮಾಡಿರಬೇಕು. MTech ಜೊತೆಗೆ ನೀವು NETನೋ KCETನೋ ಅಥವಾ PhDನೋ ಈ ಯಾವುದ್ರಲ್ಲಾದರೂ ಒಂದರಲ್ಲಿ ನೀವು ಪಾಸ್ ಆಗಿರಬೇಕು, ಅಥವಾ ಜೊತೆಗೆ ಒಂದು 10 ವರ್ಷಗಳ ಕಾಲ ನೀವು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಸಹ ಪಡ್ಕೊಂಡಿರಬೇಕಾಗುತ್ತೆ, ಯಾವುದ್ರ ಜೊತೆಗೆ MTech ಜೊತೆಗೆ. ಸೊ ಇದಿಷ್ಟು ಮಾಹಿತಿ. ಸೊ ಇವಾಗ ಬಂದ್ಬಿಡೋಣ ಯಾವ್ಯಾವ ಗ್ರೇಡ್ನಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂತ ನಾನು ನಿಮಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ನೀವು ಸ್ಕ್ರೀನ್ ಮೇಲೂ ಸಹ ಟೇಕ್ ಎ ಗ್ಲಾನ್ಸ್. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ 7 CPC ಇದೆ. ಸೊ ಈ ಒಂದು ಹುದ್ದೆಗಳು 323. ಟೆಕ್ನಿಷಿಯನ್ ಗ್ರೇಡ್ 3 ಟ್ರ್ಯಾಕ್ ಮಷಿನ್, ಇನ್ನೆಲ್ಲ ಹುದ್ದೆಗಳು ಇಲ್ಲಿಂದ ಹೇಳ್ತಕ್ಕಂತಹ ಎಲ್ಲ ಹುದ್ದೆಗಳು ಲೆವೆಲ್ 7 CPC, ಓಕೆನಾ. ಸೊ 172 ಹುದ್ದೆಗಳು. ಟೆಕ್ನಿಷಿಯನ್ ಗ್ರೇಡ್ 3 ಬ್ಲ್ಯಾಕ್ ಸ್ಮಿತ್ 306 ಹುದ್ದೆ. ಟೆಕ್ನಿಷಿಯನ್ ಗ್ರೇಡ್ 3 ಬ್ರಿಗೇಡ್ 34. ಟೆಕ್ನಿಷಿಯನ್ ಗ್ರೇಡ್ 3 ಕ್ಯಾರಿಯೇಜ್ ಆ್ಯಂಡ್ ವ್ಯಾಗನ್ 501. ಟೆಕ್ನಿಷಿಯನ್ ಗ್ರೇಡ್ 3 ಡೀಸೆಲ್ ಎಲೆಕ್ಟ್ರಿಕಲ್ 206.
ಟೆಕ್ನಿಷಿಯನ್ ಗ್ರೇಡ್ 3 ಡೀಸೆಲ್ ಮೆಕ್ಯಾನಿಕಲ್ 346, ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ ಆರ್ TRS ಅಂತಿದೆ 268, ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ GS 329, ಟೆಕ್ನಿಷಿಯನ್ ಗ್ರೇಡ್ 3 ಎಲೆಕ್ಟ್ರಿಕಲ್ 152, ಟೆಕ್ನಿಷಿಯನ್ ಗ್ರೇಡ್ 3 EMU 147, ಟೆಕ್ನಿಷಿಯನ್ ಗ್ರೇಡ್ 3 ಫಿಟ್ಟರ್ 469 ಹುದ್ದೆಗಳು, ಟೆಕ್ನಿಷಿಯನ್ ಗ್ರೇಡ್ 3 ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ 162, ಟೆಕ್ನಿಷಿಯನ್ ಗ್ರೇಡ್ 3 S&T ಅಂತಿದೆ 320, ಟೆಕ್ನಿಷಿಯನ್ ಗ್ರೇಡ್ 3 ವೆಲ್ಡರ್ 150, ಟೆಕ್ನಿಷಿಯನ್ ಗ್ರೇಡ್ 3 ಕ್ರೇನ್ ಡ್ರೈವರ್ ಅಂತಿದೆ 13, ಕಾರ್ಪೆಂಟರ್ ವರ್ಕ್ಶಾಪ್ 229, ಎಲೆಕ್ಟ್ರಿಕಲ್ PU ಆ್ಯಂಡ್ WS 128, ಫಿಟ್ಟರ್ PU ಆ್ಯಂಡ್ WS 1109 ಅತಿ ಹೆಚ್ಚು ಹುದ್ದೆಗಳಿರೋದು, ಮಷಿನಿಸ್ಟ್ ವರ್ಕ್ಶಾಪ್ 123 ಅಂದರೆ ಗ್ರೇಡ್ 3ನಲ್ಲಿ. ಹಾಗೆಯೇ ಮೆಕ್ಯಾನಿಕಲ್ ವರ್ಕ್ಶಾಪ್ 193, ಮಿಲ್ ರೈಟ್ ಅಂತಿದೆ 170 ಹುದ್ದೆಗಳಿದ್ದಾವೆ, ಪೇಂಟರ್ ವರ್ಕ್ಶಾಪ್ 77, ಟ್ರಿಮ್ಮರ್ ವರ್ಕ್ಶಾಪ್ 46, ವೆಲ್ಡರ್ PU ಆ್ಯಂಡ್ WS 584 ಹುದ್ದೆಗಳು. ಸೊ ಇದು ಭಾರತದಾದ್ಯಂತ ಒಟ್ಟಾಗಿ ಒಂದು ಟೆಕ್ನಿಷಿಯನ್ ಗ್ರೇಡ್ 3ನಲ್ಲಿ ಇರುವಂತಹ ಹುದ್ದೆಗಳ ಒಂದು ಸಂಖ್ಯೆ. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಕೇಳಿದರು, ಬ್ಯಾಂಗ್ಳೂರು ಡಿವಿಷನಲ್ಲಿ ಯಾವ್ಯಾವ ಹುದ್ದೆಗಳಿದ್ದಾವೆ ಅಂತೇಳಿ. ಸೊ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ RRB ಬೆಂಗಳೂರು ವಲಯದಲ್ಲಿ ಇರುವಂತಹ ಹುದ್ದೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಏನು ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಹುದ್ದೆನ ಪಡಿಲಿಕ್ಕೆ ಇರುವಂತಹ ಹುದ್ದೆಗಳ ಸಂಖ್ಯೆ ಬಗ್ಗೆ ಹೇಳ್ತಾ ಇದ್ದೀನಿ ಬಹುಮುಖ್ಯವಾಗಿ. ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹುದ್ದೆಗಳು 18 ಇದ್ದಾವೆ. ಹಾಗೆಯೇ ಇನ್ನು ಹೇಳುವಂತಹ ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳು ಎಲ್ಲವೂ ಸಹ ಒಂದು ವಿಭಾಗವಾರು. ಟ್ರ್ಯಾಕ್ ಮಷಿನ್ 6, ಬ್ಲ್ಯಾಕ್ ಸ್ಮಿತ್ 4, ಡೀಸೆಲ್ ಎಲೆಕ್ಟ್ರಿಕಲ್ 14, ಮೆಕ್ಯಾನಿಕಲ್ ಡೀಸೆಲ್ ಮೆಕ್ಯಾನಿಕಲ್ 29, ಎಲೆಕ್ಟ್ರಿಕಲ್ GS 36, ಎಲೆಕ್ಟ್ರಿಕಲ್ TRD ಅಂತೇಳಿ 6, EMU ಟೆಕ್ನಿಷಿಯನ್ ಗ್ರೇಡ್ 3ನಲ್ಲಿ EMU ಅಂತೇಳಿ 15, ಟೆಕ್ನಿಷಿಯನ್ ಗ್ರೇಡ್ 3 ಫಿಟ್ಟರ್ 31, ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ 5, S&T ಅಂತೇಳಿ 22, ವೆಲ್ಡರ್ OL 10, ಎಲೆಕ್ಟ್ರಿಕಲ್ PU ಆ್ಯಂಡ್ WS 5, ಫಿಟ್ಟರ್ 4, ಮಷಿನಿಸ್ಟ್ ವರ್ಕ್ಶಾಪ್ 2, ಮೆಕ್ಯಾನಿಕಲ್ ವರ್ಕ್ಶಾಪ್ನಲ್ಲಿ ಇರುವಂತಹ ಹುದ್ದೆಗಳು 9, ಮಿಲ್ ರೈಟ್ 3, ಪೇಂಟರ್ ವರ್ಕ್ಶಾಪ್ 18 ಹುದ್ದೆಗಳಿದ್ದಾವೆ, ಟ್ರಿಮ್ಮರ್ ವರ್ಕ್ಶಾಪ್ 2 ಹುದ್ದೆಗಳಿದ್ದಾವೆ, ವೆಲ್ಡರ್ PU ಆ್ಯಂಡ್ WS 6. ಸೊ ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಹುದ್ದೆಗಳು ಒಟ್ಟಾರೆ ಇರೋದು RRB ಬೆಂಗಳೂರು ವಲಯದಲ್ಲಿ 18, ಟೆಕ್ನಿಷಿಯನ್ ಗ್ರೇಡ್ 3 ಇರುವಂಥದ್ದು ಒಟ್ಟು ಹುದ್ದೆಗಳು 229. ನೀವು ಸ್ಕ್ರೀನ್ ಮೇಲೂ ಸಹ ನೋಡಿದ್ದೀರಾ ಜನರಲ್ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತೇಳಿ. SCಗೆ ಎಷ್ಟಿದೆ, ST, OBC, EWS, ಹಾಗೆಯೇ ಮಾಜಿ ಸೈನಿಕರಿಗೆ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅಂತೇಳಿ ಈ ಸ್ಕ್ರೀನ್ ಮೇಲೆ ಇರುವಂತಹ ಒಂದು ಇಮೇಜ್ನಲ್ಲಿ ನೀವು ಅದನ್ನು ಸಹ ಒಂದು ಗ್ಲಾನ್ಸ್ ಮಾಡ್ಕೊಬಿಡಿ. ಇದು ನಿಮಗೆ ಅರ್ಜಿ ಸಲ್ಲಿಸಬೇಕು ಬೇಡವೋ ಅಂತ ಹೇಳಿ ಗೊತ್ತಾಗುತ್ತೆ. ವಿದ್ಯಾರ್ಹತೆ ಬಗ್ಗೆ ಹೇಳ್ತಾ ಇದ್ದೆ. ಸೊ ವಿದ್ಯಾರ್ಹತೆ ಬಗ್ಗೆ ನೀವು ಟೆಕ್ನಿಷಿಯನ್ ಗ್ರೇಡ್ 1ಗೆ ಬ್ಯಾಚಲರ್ ಆಫ್ ಸೈನ್ಸ್ ಇನ್ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್ ಈ ವಿಷಯಗಳಲ್ಲಿ ಏನಾದರೂ ಸೈನ್ಸ್ ಡಿಗ್ರಿನ ಓದಿದರೆ, ಅಥವಾ BSc ಇನ್ ಎ ಕಾಂಬಿನೇಷನ್ ಆಫ್ ಈಗ ಹೇಳಿದ್ನಲ್ಲ ಆ ಒಂದು ಯಾವುದೇ ಒಂದು ಸಬ್ ಸ್ಟ್ರೀಮ್ನಲ್ಲಿ ನೀವು ಓದಿದರೆ, ಬೇಸಿಕ್ ಸ್ಟ್ರೀಮ್ಸ್ ಆಫ್ ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ಸ್ಟ್ರುಮೆಂಟೇಷನ್ ಈ ಒಂದು ವಿಷಯಗಳಲ್ಲಿ ಓದಿದರೆ ಯಾವುದು BScನಲ್ಲಿ, ಅಥವಾ ಈ ಯಾವುದೇ ಬೇಸಿಕ್ ಸ್ಟ್ರೀಮ್ಸ್ನಲ್ಲಿ 3 ವರ್ಷದ ಡಿಪ್ಲೊಮಾ ಇನ್ ಇಂಜಿನಿಯರಿಂಗನ್ನು ಓದಿದರೆ, ಅಥವಾ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಅಬೋವ್ ನಾನು ಹೇಳಿದ್ನಲ್ಲ ಆ ಒಂದು ಬೇಸಿಕ್ ಸ್ಟ್ರೀಮ್ಸ್ನಲ್ಲಿ ಓದಿದರೆ ನೀವು ಅರ್ಜಿನ ಸಲ್ಲಿಸ್ಬೋದು. ಯಾವುದಕ್ಕೆ? ಟೆಕ್ನಿಷಿಯನ್ ಗ್ರೇಡ್ 1 ಹುದ್ದೆಗಳಿಗೆ. ಸೊ ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿದಾವಲ್ಲ, ಸೊ ಈ ಹುದ್ದೆಗಳ ಪೈಕಿ ನಾನು ಹೇಳಿದ್ನಲ್ಲ ಅಷ್ಟು ಒಂದು ಟೋಟಲಿ ಒಂದು 24ರಿಂದ 25 ಟ್ರೇಡ್ಗಳಿರ್ಬೋದು. ಆ ಟ್ರೇಡ್ಗಳಲ್ಲೆಲ್ಲ ಆ ಒಂದು ಟ್ರೇಡ್ ವಿಭಾಗಗಳಲ್ಲಿ ನಿಮಗೆ ಹುದ್ದೆಗಳಿದ್ದಾವೆ. ಆಲ್ಮೋಸ್ಟ್ ITIನಲ್ಲಿ ಬರುವಂತಹ ಎಲ್ಲ ಟ್ರೇಡ್ನ ಓದಿದವ್ರಿಗೂ ಸಹ ಹುದ್ದೆಗಳಿದೆ. ಆದ್ದರಿಂದ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಅಲ್ಲಿ ಆ ಒಂದು ಆಯ್ಕೆನ ಸೆಲೆಕ್ಟ್ ಮಾಡಿ ನೀವು ಅರ್ಜಿ ಸಲ್ಲಿಸ್ಬೋದು. ಸೊ ವಿದ್ಯಾರ್ಹತೆ ಬಗ್ಗೆ ಒಂದ್ಸರಿ ಹೇಳ್ಬಿಡ್ತೀನಿ ಅಲ್ಲಿ. ಸೊ ಮೆಟ್ರಿಕ್ಯುಲೇಷನ್, ಈಗ ಫಾರ್ ಎಕ್ಸಾಂಪಲ್ ಟೆಕ್ನಿಷಿಯನ್ ಗ್ರೇಡ್ 3 ಟ್ರ್ಯಾಕ್ ಮಷಿನ್ ಈ ಒಂದು ಟ್ರೇಡ್ ಅನ್ನೋ ಹುದ್ದೆಗೆ ಮೆಟ್ರಿಕ್ಯುಲೇಷನ್ SSLC ಮೆಟ್ರಿಕ್ಯುಲೇಷನ್ ಅಂದರೆ ಅಥವಾ SSLC ಪ್ಲಸ್ ITI ಫ್ರಮ್ ರಿಕಾಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ NCVT ನ್ಯಾಷನಲ್ ಸರ್ಟಿಫಿಕೇಟ್ ಅಥವಾ SCVT ಸ್ಟೇಟ್ ಸರ್ಟಿಫಿಕೇಟ್ ITI ರಿಲೇಟೆಡ್ ಇನ್ ದಿ ಟ್ರೇಡ್ ಆಫ್ ಫಿಟ್ಟರ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಮೆಕ್ಯಾಟ್ರಾನಿಕ್ಸ್
ಆ್ಯಂಡ್ ಮೆಕ್ಯಾನಿಕ್ ಡೀಸೆಲ್ ಅಥವಾ ಮೆಕ್ಯಾನಿಕ್ ಮೋಟಾರ್ ವೆಹಿಕಲ್ ಅಥವಾ ವೆಲ್ಡರ್ ಅಥವಾ ಮಷಿನಿಸ್ಟ್, ಈ ಒಂದು ಟ್ರೇಡ್ನಲ್ಲಿ ಓದಿರೋರು ಅಥವಾ ಮೆಟ್ರಿಕ್ಯುಲೇಷನ್ ಅಥವಾ SSLC ಜೊತೆಗೆ ಕೋರ್ಸ್ ಕಂಪ್ಲೀಟ್ ಜೊತೆಗೆ ಅಪ್ರೆಂಟಿಸ್ಶಿಪ್ ಇನ್ ನಾನು ಹೇಳಿದ್ನಲ್ಲ ಆ ಒಂದು ಟ್ರೇಡ್ಗಳಲ್ಲಿ ನೀವು ಅಪ್ರೆಂಟಿಸ್ಶಿಪ್ನ ಪಡೆದಿದ್ರೆ ನೀವು ಅರ್ಜಿನ ಸಲ್ಲಿಸ್ಬೋದು. ಇದೇ ರೀತಿ ಎಲ್ಲ ಟೆಕ್ನಿಷಿಯನ್ ಗ್ರೇಡ್ 3ನ ಎಲ್ಲ ಒಂದು ಟ್ರೇಡ್ನ ಹುದ್ದೆಗಳಿಗೂ ಸಹ ಹಲವಾರು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆದ್ದರಿಂದ ITIನಲ್ಲಿರುವಂತಹ ಯಾವುದೇ ಟ್ರೇಡ್ನಲ್ಲಿ ಓದಿರೋರಿಗೂ ಸಹ ಈ ಒಂದು ನೇಮಕಾತಿಯ ಹುದ್ದೆಗಳಿದ್ದು ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ. ಇದಿಷ್ಟು ಹಿಂದಿನ ವಿಡಿಯೋದ ಮಾಹಿತಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಹಾಗೆ ಶಿಕ್ಷಣ ಮಾಹಿತಿಯೊಂದಿಗೆ ನಾನು ಬರ್ತೀನಿ. ನಿಮಗೇನಾದರೂ ಈ ವಿಡಿಯೋಗೂ ಸಹ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ಬಾಯ್ ಧನ್ಯವಾದಗಳು.